ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಥಾಜ್ಞಾನ ಚಾನೆಲ್ಗೆ ಸುಸ್ವಾಗತ. ನಾವು ಇಂದು ರುದ್ರಾಕ್ಷಿ ಮಣಿಯ ವಿಶೇಷತೆ ಬಗ್ಗೆ ತಿಳಿದುಕೊಳ್ಳೋಣ. ರುದ್ರಾಕ್ಷಿ ಮರ ಮತ್ತು ಮಣಿಯು ಹಿಂದೂ ಧರ್ಮ ಮತ್ತು ಆಯುರ್ವೇದದಲ್ಲಿ ಅತ್ಯಂತ ಪವಿತ್ರವಾದ ಹಾಗೂ ಮಹತ್ವಪೂರ್ಣವಾದ ಸ್ಥಾನವನ್ನು ಪಡೆದುಕೊಂಡಿದೆ. ರುದ್ರಾಕ್ಷಿ ಎಂಬ ಪದವು ಸಂಸ್ಕೃತದ ರುದ್ರ ಶಿವ ಮತ್ತು ಅಕ್ಷ ಕಣ್ಣು ಅಥವಾ ಕಣ್ಣೀರು ಎಂಬ ಪದಗಳಿಂದ ಬಂದಿದೆ. ಪುರಾಣಗಳ ಪ್ರಕಾರ ಶಿವನ ಕಣ್ಣಿನಿಂದ ಬಿದ್ದ ಆನಂದದ ಕಣ್ಣೀರಿನ ಹನಿಗಳು ಭೂಮಿಯ ಮೇಲೆ ಬಿದ್ದಾಗ ಅವು ರುದ್ರಾಕ್ಷಿ ಮರಗಳಾಗಿ ಬೆಳೆದವು ಎಂದು ನಂಬಲಾಗಿದೆ. ಇದರ ಬಗ್ಗೆ ಉಪಯುಕ್ತ ಮಾಹಿತಿ ಇಲ್ಲಿದೆ. ಪೌರಾಣಿಕ ಹಿನ್ನೆಲೆ. ರುದ್ರಾಕ್ಷಿಯ ಉಗಮದ ಬಗ್ಗೆ ಶಿವಪುರಾಣದಲ್ಲಿ ಒಂದು ಸುಂದರವಾದ ಕಥೆ ಇದೆ. ತ್ರಿಪುರಾಸುರನ ಸಂಹಾರ. ಒಮ್ಮೆ ತ್ರಿಪುರಾಸುರ ಎಂಬ ರಾಕ್ಷಸನು ದೇವತೆಗಳಿಗೆ ಮತ್ತು ಋಷಿ ಮುನಿಗಳಿಗೆ ತೊಂದರೆ ನೀಡುತ್ತಿದ್ದನು. ಅವನನ್ನು ಸಂಹರಿಸಲು, ಶಕ್ತಿಯನ್ನು ಒಗ್ಗೂಡಿಸಲು ಶಿವನು ಸಾವಿರಾರು ವರ್ಷಗಳ ಕಾಲ ಕಣ್ಣು ಮುಚ್ಚಿ ಕಠಿಣ ತಪಸ್ಸನ್ನು ಮಾಡಿದನು. ತಪಸ್ಸಿನ ನಂತರ ಶಿವನು ತನ್ನ ಕಣ್ಣುಗಳನ್ನು ತೆರೆದಾಗ ಜಗತ್ತಿನ ಕಷ್ಟಗಳನ್ನು ನೋಡಿ ಅವನ ಕಣ್ಣಿನಿಂದ ಕರುಣೆಯ ಕಣ್ಣೀರು ಭೂಮಿಯ ಮೇಲೆ ಬಿತ್ತು. ಆ ಕಣ್ಣೀರಿನ ಹನಿಗಳೇ ಮರಗಳಾಗಿ ಬೆಳೆದು ರುದ್ರಾಕ್ಷಿ, ರುದ್ರನ ಅಕ್ಷಿ ಕಣ್ಣು ಎಂದು ಕರೆಯಲ್ಪಟ್ಟವು. ಆದ್ದರಿಂದ ರುದ್ರಾಕ್ಷಿಯನ್ನು ಧರಿಸುವುದೆಂದರೆ ಸಾಕ್ಷಾತ್ ಶಿವನ ರಕ್ಷಣೆಯಲ್ಲಿರುವುದು ಎಂದರ್ಥ. ರುದ್ರಾಕ್ಷಿಯ ಬಗ್ಗೆ ಆಳವಾದ ಮತ್ತು ವಿಸ್ಮಯಕಾರಿ ಕಥೆಗಳು ಸಿಗುತ್ತವೆ. ಶಿವಪುರಾಣದ ವಿದ್ರೇಶ್ವರ ಸಂಹಿತೆ ಮತ್ತು ಶ್ರೀಮದ್ ದೇವಿ ಭಾಗವತದಲ್ಲಿ ರುದ್ರಾಕ್ಷಿಯ ಬಗ್ಗೆ ಇನ್ನೂ ಕೆಲವು ರೋಚಕ ಹಾಗೂ ಅಪರೂಪದ ಕಥೆಗಳಿವೆ. ರುದ್ರಾಕ್ಷಿ ಮತ್ತು ಪ್ರೇತದ ವಿಮೋಚನೆ. ಒಮ್ಮೆ ಒಬ್ಬ ಮಹಾನ್ ಪಾಪಿಯು ಮರಣ ಹೊಂದಿದ ನಂತರ ಭಯಂಕರವಾದ ಪ್ರೇತವಾಗಿ ಅಲೆದಾಡುತ್ತಿದ್ದನು. ಅವನಿಗೆ ಶಾಂತಿ ಸಿಗದೆ ನರಳುತ್ತಿದ್ದನು. ಒಂದು ದಿನ ರುದ್ರಾಕ್ಷಿಯನ್ನು ಕುತ್ತಿಗೆಯಲ್ಲಿ ಧರಿಸಿದ್ದ ಒಬ್ಬ ಶಿವಭಕ್ತನು ಆ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದನು. ಆ ಭಕ್ತನ ಮೈ ಮೇಲಿದ್ದ ರುದ್ರಾಕ್ಷಿಗೆ ತಗುಲಿದ ಗಾಳಿಯು ಬೀಸುತ್ತಾ ಹೋಗಿ ದೂರದಲ್ಲಿದ್ದ ಆ ಪ್ರೇತದ ಮೇಲೆ ಬಿತ್ತು. ಕೇವಲ ರುದ್ರಾಕ್ಷಿಯನ್ನು ಸ್ಪರ್ಶಿಸಿ ಬಂದ ಗಾಳಿ ಆ ಪ್ರೇತಕ್ಕೆ ತಗುಲಿದ ತಕ್ಷಣ ಅದರ ಪಾಪಗಳೆಲ್ಲವೂ ನಾಶವಾಗಿ ಆ ಪ್ರೇತಕ್ಕೆ ಮೋಕ್ಷ ಸಿಕ್ಕಿತು ಮತ್ತು ಅದು ಶಿವಲೋಕಕ್ಕೆ ಹೋಯಿತು ಎಂದು ಶಿವಪುರಾಣ ಹೇಳುತ್ತದೆ. ರುದ್ರಾಕ್ಷಿ ಧರಿಸಿದ ವ್ಯಕ್ತಿಯನ್ನು ನೋಡುವುದರಿಂದ ಅಥವಾ ಅವರ ಸಮೀಪ ಹೋಗುವುದರಿಂದಲೂ ಪುಣ್ಯ ಬರುತ್ತದೆ. ಶಿವನ 3 ಕಣ್ಣುಗಳು ಮತ್ತು ರುದ್ರಾಕ್ಷಿಯ ಬಣ್ಣ. ರುದ್ರಾಕ್ಷಿಯಲ್ಲಿ ಏಕೆ ಬೇರೆ ಬೇರೆ ಬಣ್ಣಗಳು ಮತ್ತು ಶಕ್ತಿಗಳಿವೆ ಎಂಬುದಕ್ಕೆ ಶಿವನ 3 ಕಣ್ಣುಗಳೇ ಕಾರಣ ಎಂದು ಪುರಾಣ ಹೇಳುತ್ತದೆ. ಸೂರ್ಯ ನೇತ್ರ ಬಲಗಣ್ಣು. ಶಿವನ ಬಲಗಣ್ಣಿನಿಂದ ಬಿದ್ದ ಕಣ್ಣೀರಿನಿಂದ ಕಪಿಲವರ್ಣದ ಕಂದು ಕೆಂಪು ರುದ್ರಾಕ್ಷಿಗಳು ಹುಟ್ಟಿದವು. ಇವು ಸೂರ್ಯನ ಶಕ್ತಿಯನ್ನು ಹೊಂದಿದ್ದು ಮನುಷ್ಯನಿಗೆ ಆರೋಗ್ಯ ಮತ್ತು ಶಕ್ತಿಯನ್ನು ನೀಡುತ್ತವೆ. ಸಾಮಾನ್ಯವಾಗಿ ನಮಗೆ ಸಿಗುವ ರುದ್ರಾಕ್ಷಿಗಳು ಇದುವೆ. ಚಂದ್ರನೇತ್ರ ಎಡಗಣ್ಣು. ಶಿವನ ಎಡಗಣ್ಣಿನಿಂದ ಬಿದ್ದ ಕಣ್ಣೀರಿನಿಂದ ಬಿಳಿ ಬಣ್ಣದ ರುದ್ರಾಕ್ಷಿಗಳು ಹುಟ್ಟಿದವು. ಇವು ಶಾಂತಿ ಮತ್ತು ತಂಪಿನ ಸಂಕೇತ. ಅಗ್ನಿನೇತ್ರ ಹಣೆಯ ಮೇಲಿನ 3ನೇ ಕಣ್ಣು. ಶಿವನ 3ನೇ ಕಣ್ಣಿನಿಂದ ಬಿದ್ದ ಕಣ್ಣೀರಿನಿಂದ ಕಪ್ಪು ಬಣ್ಣದ ರುದ್ರಾಕ್ಷಿಗಳು ಹುಟ್ಟಿದವು. ಇವು ಅತೀಂದ್ರಿಯ ಶಕ್ತಿ ಮತ್ತು ಮಾಟ ಮಂತ್ರಗಳ ನಿವಾರಣೆಗೆ ಬಳಕೆಯಾಗುತ್ತವೆ. ವಿಷ್ಣು ಮತ್ತು ರುದ್ರಾಕ್ಷಿಯ ಸಂವಾದ. ಕೆಲವರು ರುದ್ರಾಕ್ಷಿಯು ಕೇವಲ ಶಿವನ ಭಕ್ತರಿಗೆ ಮಾತ್ರ ಎಂದು ಭಾವಿಸುತ್ತಾರೆ. ಆದರೆ ದೇವಿ ಭಾಗವತದಲ್ಲಿ ಒಂದು ಸುಂದರ ಪ್ರಸಂಗವಿದೆ. ನಾರದ ಮುನಿಗಳು ಒಮ್ಮೆ ಮಹಾವಿಷ್ಣುವನ್ನು ಕೇಳುತ್ತಾರೆ, ಪ್ರಭು, ನೀವೇಕೆ ರುದ್ರಾಕ್ಷಿಯನ್ನು ಗೌರವಿಸುತ್ತೀರಿ? ಆಗ ವಿಷ್ಣು ಹೇಳುತ್ತಾನೆ, ಯಾರು ರುದ್ರಾಕ್ಷಿಯನ್ನು ಧರಿಸುತ್ತಾರೋ ಅವರು ಶಿವನಿಗೆ ಸಮಾನ.
ನಾನು ಶಿವನನ್ನು ಪ್ರೀತಿಸುವುದರಿಂದ ರುದ್ರಾಕ್ಷಿ ಧರಿಸಿದ ಭಕ್ತರನ್ನು ಕಂಡರೆ ನನಗೂ ಅಷ್ಟೇ ಪ್ರೀತಿ ಮತ್ತು ಗೌರವ. ರುದ್ರಾಕ್ಷಿ ಭಸ್ಮ ಧಾರಣೆ ಮಾಡಿದವರನ್ನು ಯಮನೂ ಕೂಡ ಮುಟ್ಟಲಾರ ಎಂದು. ಇದು ಹರಿ ವಿಷ್ಣು ಮತ್ತು ಹರ ಶಿವ ಇಬ್ಬರೂ ಒಂದೇ ತತ್ವದ ಎರಡು ರೂಪಗಳು ಎಂಬುದನ್ನು ತೋರಿಸುತ್ತದೆ. ವೈಷ್ಣವರು ಕೂಡ ರುದ್ರಾಕ್ಷಿಯನ್ನು ಧರಿಸಬಹುದು ಎಂಬುದಕ್ಕೆ ಇದೇ ಸಾಕ್ಷಿ. ಇಂದ್ರ ಮತ್ತು 14 ಮುಖದ ರುದ್ರಾಕ್ಷಿ ದೇವಮಣಿ. ಪುರಾಣಗಳ ಪ್ರಕಾರ ಸ್ವರ್ಗದ ಅಧಿಪತಿಯಾದ ಇಂದ್ರದೇವನು ಒಮ್ಮೆ ತನ್ನ ಸಿರಿ ಸಂಪತ್ತನ್ನು ಕಳೆದುಕೊಂಡು ಕಷ್ಟಕ್ಕೆ ಸಿಲುಕಿದನು. ಆಗ ಅವನು ತನ್ನ ಗುರುಗಳ ಸಲಹೆಯಂತೆ ಶಿವನನ್ನು ಪ್ರಾರ್ಥಿಸಿದನು. ಶಿವನ ಅನುಗ್ರಹದಿಂದ ಅವನಿಗೆ 14 ಮುಖದ ರುದ್ರಾಕ್ಷಿ ಚತುರ್ದಶಮುಖಿ ಪ್ರಾಪ್ತಿಯಾಯಿತು. ಈ ರುದ್ರಾಕ್ಷಿಯನ್ನು ಧರಿಸಿದ ತಕ್ಷಣ ಇಂದ್ರನಿಗೆ ತನ್ನ ಕಳೆದು ಹೋದ ಸಾಮ್ರಾಜ್ಯ ಮತ್ತು ಸಂಪತ್ತು ಮರಳಿ ಸಿಕ್ಕಿತು ಎಂದು ಹೇಳಲಾಗುತ್ತದೆ. ಈ 14 ಮುಖದ ರುದ್ರಾಕ್ಷಿಯು ಸಾಕ್ಷಾತ್ ಹನುಮಂತನ ಸ್ವರೂಪವಾಗಿದ್ದು, ಇದು ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವ ಶಕ್ತಿ ಹೊಂದಿದೆ. ಇದು ಅತ್ಯಂತ ಅಪರೂಪ ಮತ್ತು ದುಬಾರಿ. ರುದ್ರಾಕ್ಷಿಯ ಪ್ರತಿಯೊಂದು ಮುಖವೂ ಶಿವನ ಒಂದು ಶಕ್ತಿಯ ಪ್ರತಿರೂಪ. ಕೆಲವು ಮೋಕ್ಷಕ್ಕೆ, ಕೆಲವು ಶಾಂತಿಗೆ, ಕೆಲವು ರಕ್ಷಣೆಗೆ. ಪುರಾತನ ಕಾಲದಲ್ಲಿ ಅರಣ್ಯಗಳಲ್ಲಿ ತಪಸ್ಸು ಮಾಡುತ್ತಿದ್ದ ಋಷಿಗಳಿಗೆ 3 ದೊಡ್ಡ ಅಡಚಣೆಗಳು ಇದ್ದವು: ಭಯ, ಅಶಾಂತಿ, ಅಸುರಶಕ್ತಿ. ಶಿವನು ಅವರಿಗೆ ರುದ್ರಾಕ್ಷಿಯನ್ನು ನೀಡಿದನು. ಅದನ್ನು ಧರಿಸಿದ ನಂತರ ಮನಸ್ಸು ಸ್ಥಿರವಾಯಿತು, ಧ್ಯಾನ ಆಳವಾಯಿತು, ಅಶುಭ ಶಕ್ತಿಗಳು ದೂರವಾದವು. ಆದ್ದರಿಂದ ರುದ್ರಾಕ್ಷಿಯನ್ನು ಆಧ್ಯಾತ್ಮಿಕ ಕವಚ ಎಂದು ಕರೆಯುತ್ತಾರೆ. ಶಿವಪುರಾಣದಲ್ಲಿ ಒಂದು ಮಾತಿದೆ: ಯಾವ ವ್ಯಕ್ತಿಯು ರುದ್ರಾಕ್ಷಿ ಮರದ ಕೆಳಗೆ ಕುಳಿತು ಶಿವನಾಮ ಜಪಿಸುತ್ತಾನೋ ಅವನಿಗೆ 1,000,000 ಪಟ್ಟು ಪುಣ್ಯ ಬರುತ್ತದೆ. ಅಷ್ಟೇ ಅಲ್ಲ, ರುದ್ರಾಕ್ಷಿ ಮರದ ಕೆಳಗೆ ಅಥವಾ ರುದ್ರಾಕ್ಷಿಯನ್ನು ಮೈಮೇಲೆ ಧರಿಸಿ ಪ್ರಾಣ ಬಿಡುವ ಪ್ರಾಣಿ, ಪಕ್ಷಿ ಅಥವಾ ಮನುಷ್ಯನು ಮರುಜನ್ಮದಲ್ಲಿ ನೇರವಾಗಿ ರುದ್ರಲೋಕವನ್ನು, ಶಿವನ ಸನ್ನಿಧಿ ತಲುಪುತ್ತಾನೆ ಎಂಬ ನಂಬಿಕೆ ಇದೆ. ಮುಖ್ಯವಾದ ಮಾತು: ಈ ಕಥೆಗಳು ಕೇವಲ ಪವಾಡಗಳಲ್ಲ, ಇವು ನಮ್ಮ ಮನಸ್ಸಿನ ನಂಬಿಕೆಯನ್ನು ಗಟ್ಟಿಗೊಳಿಸುವ ಸಾಧನಗಳು. ರುದ್ರಾಕ್ಷಿ ಎಂಬುದು ಪ್ರಕೃತಿ ನಮಗೆ ನೀಡಿದ ಒಂದು ದೈವಿಕ ಕೊಡುಗೆ. ರುದ್ರಾಕ್ಷಿಯಲ್ಲಿನ ಬಣ್ಣಗಳು. ಇಂದು ನಮಗೆ ಕಂದು ಬಣ್ಣದ ರುದ್ರಾಕ್ಷಿ ಮಾತ್ರ ಗೊತ್ತು. ಆದರೆ ಶಾಸ್ತ್ರಗಳ ಪ್ರಕಾರ ರುದ್ರಾಕ್ಷಿಯಲ್ಲಿ 4 ವರ್ಣಗಳಿವೆ. ಬಿಳಿ, ಇದು ಜ್ಞಾನ ಮತ್ತು ಶಾಂತಿಯನ್ನು ನೀಡುತ್ತದೆ. ಕೆಂಪು, ಇದು ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತದೆ. ಹಳದಿ, ಇದು ಸಂಪತ್ತು ಮತ್ತು ವ್ಯಾಪಾರಕ್ಕೆ ಒಳ್ಳೆಯದು. ಕಪ್ಪು, ಇದು ಸೇವೆ ಮತ್ತು ಕಠಿಣ ಪರಿಶ್ರಮಕ್ಕೆ ಬಲ ನೀಡುತ್ತದೆ. ಆದರೆ ಕಲಿಯುಗದಲ್ಲಿ ಈ ಬಣ್ಣಗಳು ಮಿಶ್ರಣಗೊಂಡು ನಮಗೆ ಕಂದು ಬಣ್ಣದಲ್ಲಿ ಸಿಗುತ್ತವೆ. ದೈವಿಕ ಮಹತ್ವಗಳು. ಪುರಾಣಗಳ ಪ್ರಕಾರ ರುದ್ರಾಕ್ಷಿ ಧಾರಣೆಯ ಮಹತ್ವಗಳು: ಪಾಪನಾಶಕ. ರುದ್ರಾಕ್ಷಿಯನ್ನು ಧರಿಸುವುದರಿಂದ ತಿರಿದೋ ಅಥವಾ ತಿಳಿಯದೆಯೋ ಮಾಡಿದ ಹಳೆಯ ಪಾಪಗಳು ಪರಿಹಾರವಾಗುತ್ತವೆ ಎಂದು ನಂಬಲಾಗಿದೆ. ಯಾರು ರುದ್ರಾಕ್ಷಿಯನ್ನು ಧರಿಸುತ್ತಾರೋ ಅವರ ಬಳಿ ಯಮದೂತರು ಬರುವುದಿಲ್ಲ ಎಂದು ಶಿವಪುರಾಣ ಹೇಳುತ್ತದೆ. ಶಿವನ ಸಾನ್ನಿಧ್ಯ. ರುದ್ರಾಕ್ಷಿಯು ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಇದನ್ನು ಧರಿಸಿದ ವ್ಯಕ್ತಿಯು ಶಿವನ ಅಂಶವನ್ನು ಹೊಂದಿರುತ್ತಾನೆ ಮತ್ತು ಶಿವನ ಅನುಗ್ರಹಕ್ಕೆ ಬೇಗನೆ ಪಾತ್ರನಾಗುತ್ತಾನೆ. ಮಂತ್ರಸಿದ್ಧಿ. ಯಾವುದೇ ಮಂತ್ರವನ್ನು ಜಪಿಸುವಾಗ, ಮುಖ್ಯವಾಗಿ ಓಂ ನಮಃ ಶಿವಾಯ, ರುದ್ರಾಕ್ಷಿ ಮಾಲೆಯನ್ನು ಬಳಸಿದರೆ ಆ ಜಪದ ಫಲವು 1,000,000 ಪಟ್ಟು ಹೆಚ್ಚಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ರಕ್ಷಾ ಕವಚ. ಇದು ಧರಿಸಿದವರ ಸುತ್ತಲೂ ಒಂದು ದೈವಿಕ ಶಕ್ತಿಯ ವಲಯವನ್ನು ಸೃಷ್ಟಿಸುತ್ತದೆ. ಇದು ದುಷ್ಟಶಕ್ತಿಗಳು, ಕಣ್ದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ.
ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಕಥಾಜ್ಞಾನ ಚಾನೆಲ್ ಅನ್ನು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.